ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ನ ಶಾಸಕರು ಕೆಲವಷ್ಟು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಮಗೆ ಅನುದಾನ ಸಿಗ್ತಾ ಇಲ್ಲ, ಹೀಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಕ್ಷೇತ್ರದಲ್ಲಿ ಜನ ಕೇಳಿದರೆ ಏನು ಉತ್ತರ ಹೇಳೋಣ ಅಂತ ಹೇಳಿದ್ರು. ಆನಂತರದಲ್ಲಿ ಸುರ್ಜೇವಾಲಾ ಬಂದರು, ಶಾಸಕರ ಜೊತೆ 1-to-1 ಮೀಟಿಂಗನ್ನು ಮಾಡಿದ್ರು. 1-to-1 ಮೀಟಿಂಗ್ ಮಾಡಿ ಅವರ ಅಭಿಪ್ರಾಯಗಳನ್ನು ಕೇಳಿದ್ರು. ಇವತ್ತಿನಿಂದ ಮುಖ್ಯಮಂತ್ರಿಗಳೇ ಶಾಸಕರ ಜೊತೆ ಸಭೆಯನ್ನು ಆರಂಭ ಮಾಡಿದ್ದಾರೆ. ಸುರ್ಜೇವಾಲಾ ಬಳಿಕ ಫೀಲ್ಡ್ಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಿಲ್ಲಾವಾರು ಶಾಸಕರ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಶಾಸಕರಿಗೆ ತಮ್ಮ ಒಂದೊಂದು ಕ್ಷೇತ್ರಗಳಿಗೆ 50 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಹಿನ್ನೆಲೆ ಸಭೆ ನಡೆಸಲಾಗ್ತಾ ಇದೆ. ಇಂದಿನಿಂದ 4 ದಿನ ಶಾಸಕರ ಜೊತೆ ಸಭೆಯನ್ನು ನಡೆಸ್ತಾರೆ ಸಿದ್ದರಾಮಯ್ಯ. ಉಸ್ತುವಾರಿ ಸಚಿವರ ಉಪಸ್ಥಿತಿಯಲ್ಲಿ ಶಾಸಕರ ಜೊತೆ ಸಭೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ತುಮಕೂರು, ಹಾಸನ ಹೀಗೆ ಬೇರೆ ಬೇರೆ ಜಿಲ್ಲೆಯ ಶಾಸಕರ ಜೊತೆ ಸಭೆಯನ್ನು ನಡೆಸ್ತಾರೆ. ಒಮ್ಮೆ ಕೂತ್ಕೊಂಡ್ರೆ ಆ ಇಡೀ ಜಿಲ್ಲೆಯ ಶಾಸಕರ ಸಮಸ್ಯೆಯನ್ನು, ಇಡೀ ಜಿಲ್ಲೆಯ ಶಾಸಕರ ಅಳಲನ್ನು, ಅವರ ಅವಶ್ಯಕತೆಯನ್ನು ಕೇಳ್ತಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಹಾಜರಾಗಲಿಕ್ಕೆ ಎಚ್ ಸಿ ಮಹದೇವಪ್ಪ, ರಾಜಣ್ಣ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಬೋಸರಾಜುಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಇರಬೇಕಾಗುತ್ತೆ. ಅವರ ಸಮ್ಮುಖದಲ್ಲಿಯೇ ಶಾಸಕರ ಜೊತೆಗಿನ ಸಭೆಯನ್ನು ಮಾಡ್ತಾರೆ. ಅಲ್ಲಿಗೆ ಕೆಲವಷ್ಟು ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಮಧ್ಯೆ ಇರುವಂಥ ಹೊಂದಾಣಿಕೆಯ ಕೊರತೆ ಇದೆಯಲ್ಲ, ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಸುರ್ಜೇವಾಲಾ ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡಿದ್ರು. ಇದೀಗ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಸಮ್ಮುಖದಲ್ಲಿಯೇ ಶಾಸಕರ ಜೊತೆ ಸಭೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಒಂದು, ಜೊತೆಗೆ ಶಾಸಕರು ಹಾಗೂ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ನಡುವಣ ಹೊಂದಾಣಿಕೆಯ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಪ್ರಮುಖ ಪಾತ್ರ ವಹಿಸುತ್ತೆ ಈ ಸಭೆಗಳು ಅಂತ ಹೇಳಿ. ದಶರಥ, ಅನುದಾನ ಕೊಡ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕ್ಷೇತ್ರಗಳಿಗೆ ಹೋದರೆ ಜನ ನಮ್ಮನ್ನು ಉಗಿತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನು ಶಾಸಕರು ಮಾಡಿದ್ರು. ಆ ಕಾರಣಕ್ಕೆ ಸರ್ಕಾರದ ವಿರುದ್ಧವೇ ಕೆಲವು ಶಾಸಕರು ಕೂಡ ತಿರುಗಿ ಬಿದ್ದಿದ್ರು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿತ್ತು. ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ರಾಜ್ಯಕ್ಕೆ ಕಳಿಸಿ ಶಾಸಕರ ಜೊತೆ ಸಭೆಗಳನ್ನು ಮಾಡಿಸಿತ್ತು. ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಶಾಸಕರು ಕೂಡ ಈಗ ಸೈಲೆಂಟ್ ಆಗಿದ್ದರು. ಏಕೆಂದರೆ 50 ಕೋಟಿ ರೂಪಾಯಿ ಅನುದಾನವನ್ನು ಈಗ ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಮಾಡುವಂತಹ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಆರ್ಥಿಕ ಇಲಾಖೆಗೆ ಕಳಿಸಿದ್ದಾರೆ. ಸೊ ಇವತ್ತಿನಿಂದ ಶಾಸಕರನ್ನು, ಅವರ ಸಮಸ್ಯೆಗಳೇನು, ಕ್ಷೇತ್ರದಲ್ಲಿ ಯಾವೆಲ್ಲ ಕಾಮಗಾರಿಗಳು ಆಗಬೇಕಾಗಿದೆ ಮತ್ತು ಹೊಸದಾಗಿ ಏನು ಮಾಡಿಕೊಡಬೇಕು, ಇದರ ಬಗ್ಗೆ ಅವರಿಂದ ಮಾಹಿತಿಗಳನ್ನು ಪಡೆಯೋದಕ್ಕೆ, ಜೊತೆಗೆ ಕಾಮಗಾರಿಗಳ ವಿಚಾರದಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಕೂಡ ಪ್ರಾರಂಭವಾಗುತ್ತೆ. ಇವತ್ತು ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಹಾಗೆ ಅರಸೀಕೆರೆ ಕ್ಷೇತ್ರಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರ ಒಂದು ಸಭೆಯನ್ನು ಇವತ್ತು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಅವರ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಈಗ ಸಭೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಶಾಸಕರ ಸಮಸ್ಯೆಗಳೇನು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸರಿಯಾದಂಥ ಹೊಂದಾಣಿಕೆಯಿಂದ ಇದ್ದಾರಾ, ಶಾಸಕರ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದಾರೆ ಮತ್ತು ಅವರಿಗೆ ಬೇಕಾದಂಥ ಕಾಮಗಾರಿಗಳಿಗೆ ಅನುಮತಿಯನ್ನು ಕೊಡ್ತಾ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ಈ ಮುಖಾಮುಖಿ ಇವತ್ತು ಕೇಳೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಶಾಸಕರನ್ನು ನೇರವಾಗಿ ಈಗ ಪ್ರಶ್ನೆಗಳನ್ನು ಹಾಕಿ ಕೆಲವು ಮಾಹಿತಿಗಳನ್ನು ಪಡ್ಕೊಳ್ಬಹುದು. ಜೊತೆಗೆ ಅನುದಾನದ ತಾರತಮ್ಯ ವಿಚಾರ ಏನು ಹಿಂದೆ ಎದುರಾಗಿತ್ತು, ಇದರ ಬಗ್ಗೆ ಕೂಡ ಅವರು ಶಾಸಕರಿಂದ ಮಾಹಿತಿಗಳನ್ನು ಪಡ್ಕೊಳ್ಳಿದ್ದಾರೆ. ಹಾಗೆ ಜೊತೆಯಲ್ಲೇ ಇರುವಂತಹ ಉಸ್ತುವಾರಿ ಸಚಿವರು ಏನಿರ್ತಾರೆ ಅವರಿಂದ ನೋಡಪ್ಪ, ಈ ರೀತಿಯಾಗಿ ಶಾಸಕರು ಅಸಮಾಧಾನವನ್ನು ಹೊರ ಹಾಕಿದರು, ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿತ್ತು, ಹಾಗಾಗಿ ಹೈಕಮಾಂಡ್ ಕೂಡ ಈಗ ನನಗೆ ಸೂಚನೆಯನ್ನು ಕೊಟ್ಟಿದೆ, ನಾನು ಆ ಕಾರಣಕ್ಕೆ ಈಗ ಸಭೆಯನ್ನು ಮಾಡ್ತಾ ಇದ್ದೀನಿ, ನಿಮ್ಮ ಈ ಶಾಸಕರು ಈಗ ಸಮಸ್ಯೆಗಳನ್ನು ಇಂತಿಂಥ ಸಮಸ್ಯೆಗಳನ್ನು ಇಡ್ತಾ ಇದ್ದಾರೆ, ಹಾಗಾಗಿ ಇದನ್ನು ಪರಿಹರಿಸುವಂಥ ಒಂದು ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ಸಚಿವರಿಗೂ ಕೂಡ ಮುಖ್ಯಮಂತ್ರಿಗಳು ಇವತ್ತು ಸೂಚನೆಯನ್ನು ಕೊಡಲಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಈ ಒಂದು ಶಾಸಕರ ಸಚಿವರ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಂತಹ ಶಾಸಕರನ್ನು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಈಗ 50 ಕೋಟಿ ರೂಪಾಯಿ ಅನುದಾನವನ್ನು ಏನು ರಿಲೀಸ್ ಮಾಡಲಾಗತ್ತೆ, ಅದಕ್ಕೆ ಪೂರಕವಾದಂಥ ಒಂದು ಕಾಮಗಾರಿಗಳ ಒಂದು ಪಟ್ಟಿಯನ್ನು ಕೂಡ ಶಾಸಕರಿಂದ ಮುಖ್ಯಮಂತ್ರಿಗಳು ಪಡ್ಕೊಳ್ಳಿದ್ದಾರೆ. ಹಾಗೆ ಮುಂದೆ ನಿರಂತರವಾಗಿ ನಾನು ನಿಮ್ಮ ಜೊತೆ ಇರ್ತೇನೆ, ನಿಮ್ಮ ಜೊತೆ ಸಭೆಗಳ ಓಕೆ, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ನೋಡಿ, ಮುಖ್ಯಮಂತ್ರಿಗಳ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿಗಳ ಅನುಷ್ಠಾನದ ನಂತರದಲ್ಲಿ ಶಾಸಕರುಗಳಿಗೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಆಗ್ತಾ ಇಲ್ಲ, ರಸ್ತೆಗಳಾಗ್ತಾ ಇಲ್ಲ, ಚರಂಡಿಗಳಾಗ್ತಾ ಇಲ್ಲ, ಕನಿಷ್ಠ ಸೌಕರ್ಯಗಳನ್ನು ಒದಗಿಸುವಲ್ಲಿಯೂ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಅನೇಕ ದೂರುಗಳಿತ್ತು. ಸ್ವಪಕ್ಷದ ಶಾಸಕರು, ಬೇರೆ ಬೇರೆ ಪಕ್ಷದ ಶಾಸಕರು ಕೂಡ ಇದನ್ನು ಹೇಳ್ತಾ ಬಂದಿದ್ದರು. ಆ ಎಲ್ಲ ಸಮಸ್ಯೆಗಳಿಗೆ ಮದ್ದು ಹರಿಯುವಂಥ, ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಸಭೆಯ ಮೂಲಕ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇದೆಯಲ್ಲ, ಇದು ಆಲ್ರೆಡಿ ಮುಗಿದ ಅಧ್ಯಾಯ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಆಗಿದೆ. ಆ ನಂತರದಲ್ಲಿ ಆ ವಿಷಯ ತಣ್ಣಗಾಗೋಗಿದೆ. ಅಷ್ಟಕ್ಕೂ ಸುಮ್ಮನಾಗದಂಥ ಸಿದ್ದರಾಮಯ್ಯ ಬೆಂಬಲಿಗರು, ಬೆಂಬಲಿತ ನಾಯಕರು ಮತ್ತೊಂದು ರೀತಿಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಬಳಿಕ ಈಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯಲ್ಲಿ ಶಕ್ತಿ ಪ್ರದರ್ಶನದ ವೇದಿಕೆ. ಹೌದು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಶಮನಾದ ನಂತರದಲ್ಲಿ ಇದೀಗ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕಾಗಿ ಮುಖ್ಯಮಂತ್ರಿ ಬೆಂಬಲಿಗ ನಾಯಕರು ಸಜ್ಜಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಚಿಂತನೆ ನಡೆಸಿದ್ದಾರೆ. ಆಗಸ್ಟ್ 3ರಂದು ಹುಬ್ಬಳ್ಳಿಯಲ್ಲಿ ಸಾಂಕೇತಿಕ ಸಭೆ ಕರೆದಿದ್ದಾರೆ ಸತೀಶ್ ಜಾರಕಿಹೊಳಿ. ಈ ಸಭೆಯ ಬಳಿಕ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾವ ದಿನಾಂಕದಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಹೇಗಿರಬೇಕು, ಅದರ ರೂಪುರೇಷೆಗಳ ಸಿದ್ಧತೆಗಳು ಯಾವ ರೀತಿ ಇರಬೇಕು, ಹೀಗೆ ಎಲ್ಲವೂ ಕೂಡ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿಯೇ ಸಮಾವೇಶವನ್ನು ಮಾಡಲಿಕ್ಕೆ ಪ್ಲಾನನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ 2005ರಲ್ಲಿ ಮೊದಲ ಬಾರಿ ಒಂದು ಬೃಹತ್ ಸಮಾವೇಶ ನಡೆದಿತ್ತು. ಅಂದು ಅಹಿಂದ ಸಮಾವೇಶದ ನೇತೃತ್ವವನ್ನು ಸಿದ್ದರಾಮಯ್ಯ ವಹಿಸಿಕೊಂಡಿದ್ದರು. ಆ ಬಳಿಕವೇ ಸಿದ್ದರಾಮಯ್ಯ ಅಹಿಂದ ವರ್ಗದ ಒಂದು ಬಲಿಷ್ಠ ನಾಯಕನಾಗಿ ರೂಪುಗೊಳ್ಳುವಲ್ಲಿ ಬಹಳ ದೊಡ್ಡ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಸಮಾವೇಶ. ಈಗ ಅದೇ ನೆಲದಲ್ಲಿ ನಿಂತು ನಾನು ಈಗಲೂ ಬಲಿಷ್ಠ ಎನ್ನುವುದನ್ನು ತನ್ನ ರಾಜಕೀಯ ವೈರಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ವಿವರಿಸ್ತಾ ಹೋಗ್ತಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ, ಈಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ ಬಳಿಕ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಬಲಿಷ್ಠನಾಗಿದ್ದೇನೆ ನಾನು ಅಂತ ಹೇಳಿಕೊಳ್ಳುವಂಥ ಸನ್ನಿವೇಶ ಯಾಕೆ ಒದಗಿ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಈ ಸಮಾವೇಶವನ್ನು ಹೇಗೆಲ್ಲ ರೂಪಿಸಬಹುದು, ಏನೆಲ್ಲ ಅಜೆಂಡಾಗಳನ್ನು ಇಟ್ಟುಕೊಳ್ಳಲಾಗಿದೆ ಈ ಶಕ್ತಿ ಪ್ರದರ್ಶನದ ಹೊರತಾಗಿಯೂ ಕೂಡ ಅಂತ? ವಾಣಿಜ್ಯ ನಗರಿ ಹುಬ್ಬಳ್ಳಿ ಇಲ್ಲಂದರೆ ಮತ್ತೊಂದು ಅಹಿಂದ ಸಮಾವೇಶಕ್ಕೆ ಸಾಕ್ಷಿಯಾಗಲಿದೆ. ಒಂದು ಅಹಿಂದ ಸಮಾವೇಶವನ್ನು ಮಾಡಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಅಹಿಂದ ನಾಯಕರು ಮುಂದಾಗ್ತಾ ಇದ್ದಾರೆ. ಇದಕ್ಕೆಲ್ಲವೂ ಕಾರಣ ಯಾಕೆ, ಇದೇ ಒಂದು ಸಮಯದಲ್ಲಿ ಅಹಿಂದ ಸಮಾವೇಶ ಯಾಕೆ ಬೇಕು ಅನ್ನೋದಾದರೆ, ಈಗ ಸದ್ಯ ನಡೀತಾ ಇರೋದು ಪವರ್ ಶೇರಿಂಗ್. ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಇಲ್ಲಿ ಪದೇ ಪದೇ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ ಮತ್ತು DK ಶಿವಕುಮಾರ್ ನನಗೂ ಸಹ ಇಲ್ಲಿ ಅಂದರೆ CM ಆಗಬೇಕು ಅಂತೇಳಿ ಈಗಾಗಲೇ ಬೆಟ್ಟದಷ್ಟು
ಕನಸನ್ನು ಹೊತ್ತು ಕುಂತಿದ್ದಾರೆ. ಅಹಿಂದ ನಾಯಕರು ಮಾಡ್ತಾರೆ. ಆ ಸಭೆ ಮುಗಿದ ಬಳಿಕ ಇಲ್ಲಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಮತ್ತು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಒಂದು ಸಮ್ಮುಖದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲಾಧ್ಯಕ್ಷರು ಅಹಿಂದ ಸಂಘಟನೆ ಏನಿದೆ ಆ ಅಹಿಂದ ಸಂಘಟನೆ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಮಟ್ಟದ ಸದಸ್ಯರುಗಳು, ನಾಯಕರುಗಳು, ತಾಲೂಕು ಮಟ್ಟದ ಅಧ್ಯಕ್ಷರುಗಳು ಎಲ್ಲರೂ ಸಹ ಇಲ್ಲಿ ಅಂತಾರೆ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾದ ನಂತರ ಎಲ್ಲ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳ ಒಂದು ದಿನಾಂಕವನ್ನು ತೆಗೆದುಕೊಳ್ತಾರೆ. ಒಂದು ಮುಖ್ಯಮಂತ್ರಿಯವರು ದಿನಾಂಕ ಕೊಟ್ಟ ಬಳಿಕವೇ ಇಲ್ಲಿ ಅಂದರೆ ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಆ ಪೂರ್ವಭಾವಿ ಸಭೆ ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಮ್ಮುಖದಲ್ಲೇ ಇಲ್ಲಿ ಅಂತಾರೆ ಒಂದು ಬೃಹತ್ ಈ ಅಹಿಂದ ಸಮಾವೇಶವನ್ನು ಮಾಡಲಿಕ್ಕೆ ಈಗ ಅಹಿಂದ ನಾಯಕರು ಮುಂದಾಗ್ತಾ ಇದ್ದಾರೆ. ಕೇವಲ ಅಹಿಂದ ನಾಯಕರು, ಅಹಿಂದ ಸಚಿವರು ಅಷ್ಟೇ ಅಲ್ಲದೆ ಇಲ್ಲಿ ಅಂದರೆ ಅಹಿಂದ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಸ್ವಾಮೀಜಿಗಳಿದ್ದಾರೆ. ಆ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಕೆಲವೊಂದಿಷ್ಟು ಸಲಹೆಗಳನ್ನು ಇಲ್ಲಿ ಅಹಿಂದ ಸಂಘಟನೆ ಈಗಾಗಲೇ ಅಂತಾರೆ ಮಾಡಲು ಸಿದ್ಧ ಆಗಿದೆ. ಇದಕ್ಕೆಲ್ಲವೂ ಕಾರಣ ಏನಂದರೆ ರಾಜ್ಯದಲ್ಲಿ ಈಗ ಸಾಕಷ್ಟು ವಿಚಾರ ಮತ್ತು ಈಗ ಮುನ್ನೆಲೆಗೆ ಬಂದಿರೋದು ಪವರ್ ಶೇರಿಂಗ್. ಯಾಕಂದರೆ 2.5 ವರ್ಷ ಬಳಿಕ ಇಲ್ಲಿ ಅಂತಾರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಈ ಸಂಪರ್ಕಕ್ಕೆ ಸಾಕಷ್ಟುಗಳು ಏನು ಚರ್ಚೆ ಆಗ್ತವೆ. ಈ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಸಿದ್ದರಾಮಯ್ಯರ ಬೆನ್ನಿಗೆ ಇಲ್ಲಿ ಅಂತಾರೆ ಅಹಿಂದ ನಾಯಕರಿದ್ದಾರೆ, ಅಹಿಂದ ಜನ ಇಲ್ಲಿ ಅಂತಾರೆ ಹಿಂದುಳಿದ ವರ್ಗ ಇದೆ ಅನ್ನೋದು ಒಂದು ಸಂದೇಶವನ್ನು ಇವತ್ತು ಅಹಿಂದ ನಾಯಕರು ಕಳಿಸ್ಕೊಡ್ಬೇಕಾಗಿದೆ. ಕಳಿಸ್ಕೊಡ್ಲಿಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಇದೇ ಒಂದು ಕಾರಣಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿಲೇ ಇದನ್ನು ಇನ್ನೊಂದು ಕಡೆ ನೋಡಿದಾಗ ಇಲ್ಲಿ ಅಂತಾರೆ 2005ರಲ್ಲಿ ಹುಬ್ಬಳ್ಳಿಯ ಒಂದು ಮಧ್ಯಭಾಗದಲ್ಲಿ ನೆಹರು ಮೈದಾನದಲ್ಲಿ ಈ ಒಂದು ಅಹಿಂದ ಸಮಾವೇಶವಾಗಿತ್ತು. ಆವಾಗ ಇಲ್ಲಿ ಅಂದರೆ ಲಕ್ಷಾಂತರ ಜನರು ಇಲ್ಲಿ ಅಂದರೆ ಅಹಿಂದ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿಯಾದಂತಹ ಲಕ್ಷಾಂತರ ಜನರನ್ನ ಸೇರಿಸೇ ಇಲ್ಲಿ ಅಂದರೆ ಮತ್ತೊಂದು ಅಹಿಂದ ಸಮಾವೇಶನ